ನಮಸ್ತೆ, ನಾನು ನಿಮ್ಮ ವಿಮಲ ತೇಜಾಕ್ಷಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಬನ್ನಿ, ಅಂಗನವಾಡಿಯಲ್ಲಿ ಸಿಗುವ ಹಾಲಿನ ಹುಡಿಯಿಂದ ಗಟ್ಟಿ ಮೊಸರು ಮಾಡೋಣ. ಮಾಡುವ ವಿಧಾನವನ್ನು ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಅರ್ಧ KGಯಷ್ಟು ಹಾಲಿನ ಹುಡಿ ತಗೊಂಡಿದ್ದೇನೆ. ನಂತರ ಇದನ್ನು ಮತ್ತೊಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ಅಳತೆಗಾಗಿ. ಯಾಕಂದರೆ ಇದರ ದುಪ್ಪಟ್ಟು ನೀರನ್ನು ನಾವು ಹಾಕಿಕೊಳ್ಬೇಕಾಗ್ತದೆ. ಕೆಲವರಂತೂ ಅನುಭವಸ್ಥರು ಕನ್ನಡತೆಯಲ್ಲಿ ದುಪ್ಪಟ್ಟು ನೀರು ಹಾಕಿಬಿಡ್ತಾರೆ. ನನಗೆ ಇನ್ನೂ ಕೆಲವು ವರ್ಷಗಳು ಬೇಕು ಈ ಅನುಭವಕ್ಕೆ. ಈಗ ಬಿಸಿ ಬಿಸಿಯಾದ ನೀರನ್ನು ತಗೊಂಡು ತುಳುವಿನಲ್ಲಿ ಹೇಳ್ತಾರಲ್ಲ ಅಳಸವನೆ ಅಂತ, ಅದೇ ರೀತಿ ಮಾಡ್ತಾ ಇದ್ದೇನೆ. ಈ ಪಾತ್ರೆಯಿಂದ ಆ ಪಾತ್ರೆಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೇನೆ. ನಾನು ಈ ಮೊದಲು ಪನ್ನೀರ್ ಮಾಡುವ ವಿಡಿಯೋ ಹಾಕಿದ್ದೆ. ತುಂಬ ಜನರು ಚೆನ್ನಾಗಿ ಪ್ರತಿಕ್ರಿಯೆ ನೀಡಿದ್ರಿ. ಕೆಲವರಂತೂ ಪನ್ನೀರ್ ಮಾಡಿ ಫೋಟೋವನ್ನು ಕೂಡ ಕಳಿಸ್ಕೊಟ್ರಿ. ಹಾಲಿನ ಹುಡಿಯಲ್ಲಿ ಹಾಲು ಮಾತ್ರ ಮಾಡ್ತಾ ಇದ್ವಿ, ಬೇರೆ ಏನಕ್ಕೂ ಉಪಯೋಗಿಸ್ತಾ ಇರಲಿಲ್ಲ. ಉಳಿದಿರೋದನ್ನು ಪಕ್ಕದ ಮನೆಯವರಿಗೋ ನೆಂಟರಿಷ್ಟರಿಗೋ ಕೊಟ್ಟು ಮುಗಿಸ್ತಾ ಇದ್ವಿ ಅಂತ ಹೇಳಿದ್ರಿ. ಈಗಂತೂ ಯಾರಿಗೂ ಕೊಡಲ್ಲ, ನಾವು ಏನೇನು ಉಪಯೋಗ ಇದೆ ಅದೆಲ್ಲ ಈ ಹಾಲಿನ ಹುಡಿಯಿಂದ ಮಾಡ್ತೇವೆ ಅಂತ ಹೇಳಿದ್ರಿ. ನನಗಂತೂ ತುಂಬಾ ಖುಷಿಯಾಯಿತು. ನನ್ನ ಈ ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿಯಾಗಿದೆ ಅಂತ ತಿಳಿದು. ಈಗ ನೋಡಿ, ನಾನು ಸಣ್ಣ ಉರಿಯಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದೇನೆ. ಹಾಲು ಉಕ್ಕಿ ಬರಬೇಕು, ಹಾಗಾದರೆ ಮಾತ್ರ ಒಂದು ಒಳ್ಳೆಯ ಗಟ್ಟಿ ಮೊಸರು ತಯಾರಾಗಲಿಕ್ಕೆ ಸಾಧ್ಯ. ಇನ್ನು ನೀವು ಕೇಳ್ಬೋದು ನನ್ನಲ್ಲಿ, ಈ ಹಾಲಿನ ಹುಡಿಯಿಂದ ಪನ್ನೀರ್ ಮಾಡಿದ್ರಿ, ಮೊಸರು ಮಾಡಿದ್ರಿ, ತುಪ್ಪನೂ ಮಾಡ್ಕೋಬಹುದಾ ಅಂತ. ಖಂಡಿತ ಇಲ್ಲ. ನನಗೆ ಗೊತ್ತಿರುವ ಪ್ರಕಾರ ತುಪ್ಪ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಜ್ಜಿಗೆ ಮಾಡ್ಕೋಬೋದು. ನಾವು ಮಾಮೂಲಿ ಮೊಸರಿನಿಂದ ಮಜ್ಜಿಗೆ ಹೇಗೆ ಮಾಡ್ತೇವೋ ಹಾಗೆ ಇದಕ್ಕೂ ಅನ್ವಯಿಸ್ತದೆ ಈ ವಿಧಾನ. ಈಗ ನೋಡಿ, ಇದಕ್ಕೆ ನಾನು 1 ಸೌಟಿನಷ್ಟು ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವುದೇ ಮುಖ್ಯವಾಗಿರ್ತದೆ. ಇನ್ನೊಂದು ಪಾತ್ರೆ ತಗೊಂಡು ಅದರಿಂದ ಇದರಿಂದ ಅದಕ್ಕೆ ಹೊಡಿತಾ ಇದ್ದೇನೆ. ಹೊಡಿದಂದರೆ ಪೆಟ್ಟು ಕೊಡೋದಲ್ಲ, ಆಗಲೇ ಹೇಳಿದಾಗೆ ಮಿಶ್ರಣ ಮಾಡಿಕೊಳ್ಳುವಂಥದ್ದು. ಇದೀಗ ತಯಾರಾಗುವಾಗ ನಾನೊಂದು ನಿಮಗೆ ಒಗಟು ಕೇಳಬೇಕು. ಒಂದಲ್ಲ 2 ಒಗಟು ಕೇಳ್ತಾ ಇದ್ದೇನೆ. ಇದಕ್ಕೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು. ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು, ಅಂಗಡಿಯಿಂದ ತರೋದು ಮುಂದಿಟ್ಕೊಂಡು ಅಳೋದು, ಇದಕ್ಕೆ ಉತ್ತರ ಕೊಡಬೇಕು. ಇನ್ನೊಂದು, ಅಕ್ಷರಗಳಿದ್ರೂ ಪುಸ್ತಕವಲ್ಲ, ಸಿಂಹವಿದ್ರೂ ಅರಣ್ಯವಲ್ಲ, ದುಂಡಗಿದ್ರೂ ಚಕ್ರವಲ್ಲ, ನಾನು ಯಾರು? ಇದರ ಉತ್ತರವನ್ನು ನೀವು ನೆನಪಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೀಗ ಸಂಜೆ 7 ಗಂಟೆಗೆ ನಾನು ಮೊಸರಿಗೆ ತಯಾರು ಮಾಡಿಟ್ಕೊಂಡದ್ದು. ಮುಂಜಾನೆ 7 ಗಂಟೆಗೆ ತೆಗೆದಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾದ ಮೊಸರು ತಯಾರಾಗಿದೆ. ಸೌಟಿಂದ ತೋರಿಸ್ತೇನೆ ನೋಡಿ. ಬೆಣ್ಣೆ ರೀತಿ ಇದೆ. ಮಕ್ಕಳಂತೂ ಇದನ್ನು ಐಸ್ ಕ್ರೀಮ್ ಥರನೇ ನೋಡ್ಬೋದು. ಇದನ್ನು ನೀವು ಸಣ್ಣ ಮಕ್ಕಳಿಗೆ ಲಸ್ಸಿ ಥರ ಮಾಡಿಯೂ ಕೊಡ್ಬೋದು. ನಾವು ಮಾಮೂಲಿಯಾಗಿ ಯಾವುದಕ್ಕೆಲ್ಲ ಉಪಯೋಗಿಸ್ತೇವೋ ಅದಕ್ಕೆಲ್ಲ ಈ ಮೊಸರನ್ನು ಉಪಯೋಗಿಸ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸುಲಭವಾಗಿ ಹಾಲಿನ ಹುಡಿಯಲ್ಲಿ ನಾವು ಎಷ್ಟೊಂದು ಚೆನ್ನಾಗಿರೋ ಮೊಸರನ್ನು ಮಾಡಿದ್ದೀವಿ. ನಿಮಗೆ ಈ ಮೊಸರು ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಂತ ಗೊತ್ತುಂಟ, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಧನ್ಯವಾದಗಳು.